ಡಿ ಕೆ ಶಿವಕುಮಾರ್ ಅವರು ಯಾವ ಸ್ಟ್ರಾಟಜಿ ಅನಿಸುತ್ತೆ ಅಂತ? ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಮತ ಬ್ಯಾಂಕ್ ಇದೆ, ನನ್ನ ಪರವಾಗಿ ಬಿ ಜೆ ಪಿ ಜೊತೆಗಿರುವಂಥ ಯಂಗ್ ಹಿಂದುತ್ವವಾದಿಗಳನ್ನು ಸೆಳೆಕೊಳ್ಳೋ ಪ್ರಯತ್ನ, ಆ ರೀತಿ ಅನಿಸುತ್ತಾ? ಇಲ್ಲ, ಅವ್ರದ್ದು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ ಹೋಗಿದ್ದಾರೆ ಅವರು ಅಂತ. ಡಿ ಕೆ ಶಿವಕುಮಾರ್ ಅಪೀಸ್ಮೆಂಟ್ ಡಿ ಕೆ ಶಿವಕುಮಾರ್ ಮತ್ತು ಈಗ ಇವ್ರು ಡಯಾಸ್ ಹಂಚ್ಕೊಂಡಿರೋದು ಯಾವುದು? ಶಿವರಾತ್ರಿ ಹಬ್ಬದ ದಿವಸ ಸದ್ಗುರು, ಅಮಿತ್ ಶಾ ಆ್ಯಂಡ್ ಇವರು ಮೂರೇ ಜನ ಒಂದು ಫುಲ್ ನೈಟ್. ಹೌದು. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ತಾರ? ಏನಾರು ಒಂದು ಕ್ಯಾಶುಯಲಾಗಿ ಯಾವ್ದಾರ ಮಾತಾಡಬೇಕಲ್ಲ, ದೇಶದ್ದು ಮಗದೊಂದು ಮಾತಾಡಬೇಕಲ್ಲ. ಸೊ ಹಂಗಂದ್ಮೇಲೆ ವಾಟ್ ಟ್ರಾನ್ಸ್ಪೈರ್ಡ್ ದೇರ್, ಹೋಗಲಿ ಅದನ್ನು ಇವರು ಹೈಕಮಾಂಡ್ಗಾರು ಹೇಳ್ಬೇಕಲ್ಲ, ನಾನು ಹೋಗಿದ್ದೆ, ನಾನು ಇಂಥವ್ರ ಜೊತೆ ಡಯಾಸಲ್ಲಿದ್ದೆ, ಅವ್ರು ಈ ಥರ ಮಾತಾಡೋರು ನಾನು ಹಿಂಗೆ ಉತ್ತರ ಹೇಳಿದ್ದೀನಿ ಅಂತ ಅದಾರು ಅವ್ರು ರಿಪೋರ್ಟ್ ಕೊಡಬೇಕಲ್ಲ. ಕೊಟ್ಟಿದ್ದಾರಾ? ಬೇರೆಯವ್ರು ಯಾರನ್ನ ಹೋಗಿ, ಈಗ ನಾನು ಕೋಆಪರೇಷನ್ ಮಿನಿಸ್ಟರ್ ಇದ್ದಾಗ ಸೆವೆರಲ್ ಟೈಮ್ಸ್ ಐ ಮೆಟ್ ಅಮಿತ್ ಶಾಜಿ. ರಾಜಣ್ಣನ ಮಗ ಹೋಗಿ ಅಮಿತ್ ಶಾ ಭೇಟಿ ಮಾಡಿಬಿಟ್ಟವ್ರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಅವರು ಒಬ್ಬ ಕ್ರಿಪ್ಕೋದಲ್ಲಿ ಡೈರೆಕ್ಟ್ ಇದ್ದಾರೆ. ಕ್ರಿಪ್ಕೋ ಒಂದು ಸೆಂಟ್ರಲ್ ಆರ್ಗನೈಸೇಷನ್, ಅದು ಇಟ್ ಈಸ್ ಕಮಿಂಗ್ ಅಂಡರ್ ಅಮಿತ್ ಶಾ. ಅಲ್ಲಿಗೆ ಏನಾದರೂ ಕೆಲಸ ಇದ್ದಾಗ ಅವ್ರ ಹತ್ರ ಇವ್ರು ಹೋಗ್ತಾರೆ ಇವರೆಲ್ಲ. ಸೊ ಅದಕ್ಕೆ ಅಮಿತ್ ಶಾ ಜೊತೆ ಅಮಿತ್ ಶಾ ಜೊತೆ ಹೋಗ್ಬಿಟ್ಟವ್ರೆ ಅಂತೇಳಿ ಎಲ್ಲ ತೋರಿಸ್ಬಿಟ್ರೆ, ಇಲ್ಲ ರಾಜಣ್ಣ ಕಳಿಸ್ಬಿಟ್ಟವ್ರೆ ಬಿ ಜೆ ಪಿಗೆ ಸೇರೋಕ್ಕೋ ಏನೋ ಹೋಗೋನೆ ಅಂತ ಇವರೆಲ್ಲ ಇನ್ಫರೆನ್ಸ್ ಡ್ರಾ ಮಾಡಿದ್ರೆ ವಾಟ್ ಕ್ಯಾನ್ ಇಟ್ ಸೇ ಫಾರ್ ದ್ಯಾಟ್? ಕರೆಕ್ಟ್. ನಮ್ಮಲ್ಲಿ ಒಬ್ಬರು ಭಕ್ತಿಯಿಂದ ಇರೋರು ಇದ್ದಾರಲ್ಲ, ಭಾಳ ಸಂತೋಷ ಪಡ್ತೀವಿ. ಹಿಂದುತ್ವನೂ ಪಾಲನೆ ಮಾಡ್ತಾರೆ ಅಂತ. ಮತ್ತು ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸಲೆ ಅದನ್ನು ಹೇಳೋರು ವಿ ಆರ್ ಹ್ಯಾಪಿ. ಅದಕ್ಕೆ ನಮಗೇನು ಆಕ್ಷೇಪಣೆ ಏನಿಲ್ಲ. ಐ ಆಮ್ ಅ ಪ್ರೌಡ್ ಹಿಂದೂ ಅಂತ ಹೇಳ್ಕೊತಾರೆ ಡಿ ಕೆ ಶಿವಕುಮಾರ್ ಅವರು. ವಿ ಆರ್ ಆಲ್ಸೋ ನಾವೇನು ಹಿಂದುತ್ವ ಬೇರೆ ಯಾರಿಂದ ಏನು ಕಲಿಬೇಕಾಗಿಲ್ಲ. ನಾನು ಬೇಸಿಕಲಿ ವಿ ಆರ್ ಆಲ್ಸೋ ಹಿಂದೂಸ್. ಎಸ್ ಸರ್, ಸುನಿಲ್ ಅಂದ್ಬಿಟ್ಟು ನಾನು ಪಬ್ಲಿಕ್ಕು. ನಮ್ಮ ಪ್ರಶ್ನೆ ಏನಂತ ಇದೆ ಅಂತಂದರೆ, ವೈ ಡಿಡ್ ಯಾಕೆ ಲೈಕ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ವೈ ಡಿಡ್ ದೇ ಸೆಲೆಕ್ಟ್ ಡಿ ಕೆ ಶಿವಕುಮಾರ್ ಆಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್? ಬೇರೆಯವ್ರು ನೀವು ಇದ್ರಿ, ನೀವು ಪ್ರಾಮಿನೆಂಟ್ ಲೀಡ್ರು, ನೀವು ತುಂಬ ಸೀನಿಯರು ಇದ್ದೀರಿ, ರಾಮಲಿಂಗ ರೆಡ್ಡಿ ಇದ್ದಾರೆ. ನಾನು ಕ್ವಶನ್ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಒಂದು ಉಪಮುಖ್ಯಮಂತ್ರಿ ಆದರೂ ಒಬ್ಬರೇ ಉಪಮುಖ್ಯಮಂತ್ರಿ ಅಂತ ಆಯಿತು. ಅದಕ್ಕಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ತಾವು ತುಂಬ ಸಲಹೆ ಕೊಟ್ರಿ, 3 ಜನ ಡಿ ಸಿ ಎಂ ಮಾಡಿರಿ, 3 ಜನ ಡಿ ಸಿ ಎಂ. ಒಂದು ಅಜಿತ್ ಅವರೇ, ನಾನು ಇಂಪೆಂಡಿಂಗ್ ಲೋಕಸಭಾ ಎಲೆಕ್ಷನ್ಗೆ ನಾನು ಹೇಳಿದಂಥ ಸಲಹೆ. ಹೌದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯವರು ಒಬ್ಬ OBC ಚೀಫ್ ಮಿನಿಸ್ಟರ್ ಇದ್ದಾರೆ, ಇವರು ಒಂದು ಮೇಜರ್ ಕಮ್ಯುನಿಟಿಯವರು ಇದ್ದಾರೆ. ನಾನು ಆಗ ಹೇಳಿದ್ದು ಒಬ್ಬ ಲಿಂಗಾಯತರಲ್ಲಿ, ಒಬ್ಬ ದಲಿತರಲ್ಲಿ, ಒಬ್ಬ ಅಲ್ಪಸಂಖ್ಯಾತರಲ್ಲಿ 3 ಜನಕ್ಕೆ DCM ಮಾಡಿ, DCM ಮಾಡಿದ್ರೆ ಆ ಸಮುದಾಯದವರು ಇಲ್ಲಪ್ಪ ನಮ್ಮವನಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗಿ ಓಟ್ಗಳು ಜಾಸ್ತಿ ಬರ್ತವೆ, ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಒಳ್ಳೆಯದಾಗ್ತದೆ ಅಂತಕ್ಕಂಥ ದೃಷ್ಟಿನೇ ಹೊರತು ನನಗೇನು ಬೇರೆ ನನ್ನೇನು ಮಾಡಿ ಅಂತ ನಾನು ಹೇಳಿರಲಿಲ್ಲ. ಯಾರಿಗಾದರೂ ಮಾಡಿ ನೀವು ಈ ಸಮುದಾಯಗಳಿಗೆ ಒಂದು ಅವಕಾಶ ಕೊಡಿ. ಯಾವತ್ತೂ ಕೂಡ ಈಗ ಒಬ್ಬ ಜಾತಿಯವನು ಒಬ್ಬ MLA ಇದ್ದರೆ ಆ ಜಾತಿನವರು ಏನಾದ್ರು ಕೆಲಸ ಕಷ್ಟನ ಅವ್ರ ಹತ್ರ ಹೋಗ್ತಾರೆ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಜನಪ್ರಭುತ್ವದ ಆಶಯ ಅದಲ್ಲ, ಆದರೂ ರಾಜಕಾರಣ ಹಂಗೆ ನಡೆದಿದೆ. ಅದಕ್ಕೆ ನೋಡಿ, ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಐ ಯೂಸ್ ಟು ಸಜೆಸ್ಟ್. ಎಸ್, ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು ಅಷ್ಟೇ. ಮೋದಿ ಬಗ್ಗೆ ಏನು ತಮ್ಮ ಅಭಿಪ್ರಾಯ? ಸರ್, ಮೋದಿ ಬಗ್ಗೆ ಅವರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡೇ RSS ದವರು. ಬಟ್ ಬುದ್ಧಿವಂತ ಮನುಷ್ಯ ಇದ್ದಾರೆ. ಎಜುಕೇಷನ್ ಇಲ್ಲದೆ ಇರ್ಬೋದು, ಕಾಮನ್ ಸೆನ್ಸ್ ಇದೆ. ಆಮೇಲಿಂದ ಮೋದಿ ಬಗ್ಗೆ ನೀವು ಆರೋಪ ಮಾಡೋದಕ್ಕೆ ಏನೂ ಇಲ್ಲವೇ ಇಲ್ಲ, ಯಾಕೆಂದರೆ ಅವ್ರಿಗೆ ಸಂಸಾರನೇ ಇಲ್ಲ. ಹೌದು. ಅದರಿಂದ ನೀವು ಭ್ರಷ್ಟಾಚಾರದ ಆರೋಪ ಮಾಡೋಕ್ಕೆ ಅಥವಾ ನೆಪೋಟಿಸಮ್ ಮಾಡೋಕ್ಕೆ ಏನೇನೂ ಇಲ್ಲ ಅವ್ರಿಗೆ. ಬಟ್ ಆದರೂ ಕೂಡ ಮೋದಿಯವ್ರದ್ದು ನಮ್ಮ ರಾಹುಲ್ ಗಾಂಧಿಯವರು ಹೇಳ್ದಂಗೆ ವೋಟ್ ಚೋರಿ, ರಫೈಲು, 38,000 ಕೋಟಿ ಕರಪ್ಷನ್ ಮಾಡೋರೆ ಅಂತಕ್ಕಂಥದ್ದು, ಅವು ಇವರೆಲ್ಲ ಹೇಳಿದೆ. ನಮ್ಮ ಲೀಡ್ರು ಒಂದು ಆರೋಪ ಮಾಡಿದ ಮೇಲೆ ನಾವು ಅದ್ರ ಪರವಾಗೇ ಇರಬೇಕು, ನಾವು ಅದಕ್ಕೆ ವಿರೋಧ ಮಾಡೋಂಗಿಲ್ಲ. ಬಟ್ ವೋಟ್ ಚೋರಿ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಮಾತಾಡುವಾಗ 2 ಶಬ್ದ. ವೋಟ್ ಚೋರಿದು ಕ್ಲಾರಿಫೈ ಮಾಡ್ತೀನಿ. ವೋಟ್ ಚೋರಿದು ಅದು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲೋ ಕೂತ್ಕೊಂಡು ಆನ್ಲೈನ್ನಲ್ಲಿ ಯಾವನೋ ಒಬ್ಬ ಇದು ಮಾಡ್ತಾರೆ. ಅದನ್ನು ನಾವು ಆನ್ಲೈನಲ್ಲಿ ಬಂದಾಗ ಯಾರೋ ಒಂದು ಐಡಿಯಿಂದ ಬಂದಿದೆ, ನಾವು ಹಿಡಿಬೋದಾಗಿತ್ತು ಅದನ್ನು. ಅದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ BLO ಇಸ್ ದ ಗೌರ್ಮೆಂಟ್ ನಾಮಿನೇಷನ್ ಇರ್ತಾರೆ. BLA ಬೂತ್ ಲೆವೆಲ್ ಏಜೆಂಟ್,
ಅವನನ್ನು ನಾವು ಅಪಾಯಿಂಟ್ ಮಾಡ್ತೀವಿ, ಯಾರು ಪೊಲಿಟಿಕಲ್ ಪಾರ್ಟಿಯವ್ರು ಮಾಡ್ತೀವಿ. ಹೌದು ಹೌದು. ಈಗ ನನ್ನಲ್ಲಿ 252 ಬೂತ್ ಇದ್ದರೆ 252 ಜನ BLAಗಳು ಮಾಡ್ತೀನಿ. ಅವನು ಆ ವೋಟರ್ ಲಿಸ್ಟ್ ಇಟ್ಕೊಂಡು ಯಾವ ಡಿಲೀಷನ್ನು ಯಾವ್ದು ಅಡಿಷನ್ನು ಅವ್ನು ನೋಡ್ಕೋಬೇಕಾದ್ರೆ. ಸೊ ಇವನನ್ನು ನೋಡ್ಕೋಬೇಕಲ್ಲ, ಇವನು ಯಾರು ಕಂಟ್ರೋಲ್ ಇರ್ತಾನೆ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಕ್ಷದಲ್ಲಿ ಯಾರು ಇರ್ತಾರೋ ಅವ್ನು ಕಂಟ್ರೋಲ್ ಇರ್ತಾನೆ. ಇವನು ಸೆನ್ಸಿಟಿವ್ ಆಗಿ ಕೆಲಸ ಮಾಡಿದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಅದರಿಂದ ನಾವು ನೋಡ್ದೇನೆ ಇದ್ದೀವಲ್ಲ, ನಮ್ಮದು ಕೂಡ ತಪ್ಪಿದೆ ಇದರಲ್ಲಿ. ಎನಿವೆ ಈಗ ಇದನ್ನು ಐಡೆಂಟಿಫೈ ಮಾಡಿ ಅದನ್ನು ತಂದಿದ್ದಾರೆ, ದೇಶದಾದ್ಯಂತ ಈ ಥರ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಕರೆಕ್ಟ್. ಅದ್ರ ಬಗ್ಗೆ ಹೋರಾಟ ನಾವು ಮಾಡ್ತೀವಿ. ಒಳ್ಳೆ ಇಶ್ಯೂ ತಗೊಂಡಿದ್ದಾರೆ, ನಮಗೆ ಅವರು ಎನ್ಲೈಟನ್ ಮಾಡಿದ್ದಾರೆ ನಮ್ಮ ಲೀಡ್ರು ಅಂತಕ್ಕಂಥದ್ದು ಹೇಳಿದೆ ಅಲ್ವಾ. ಅವರು ಮೇಲ್ಗಡೆದೆಲ್ಲ ಹೇಳ್ತಾರೆ, ಕೆಳಗಡೆವೆಲ್ಲ ಹೇಳಕ್ಕೆ ಹೋಗಲ್ಲ. ಹೈಕಮಾಂಡು ಅಥವಾ ರಾಹುಲ್ ಗಾಂಧಿ ವಿರುದ್ಧ ಅದು ಇದು ಅಂತಕ್ಕಂಥದ್ದು ಅವೆಲ್ಲ ಶುದ್ಧ ಸುಳ್ಳು. ನಾವು ಐ ಆಮ್ ಫಾರ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ KN ರಾಜಣ್ಣ ಅವರೇ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಮತ್ತು ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.